ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಪುಟ್ಟಸ್ವಾಮಿ ಅವರೇ, ಈ ಬಿಜೆಪಿ ಪಕ್ಷದಲ್ಲಿರೋರು ಅಥವಾ ತಮಗೆ ಕೆಜೆಪಿಯಲ್ಲಿರೋರು ಎಲ್ಲರಿಗೂ ಕೂಡ ಅಧಿಕಾರದ ದುರಾಸೆ ಯಾಕೆ? ಅಧಿಕಾರದ ದುರಾಸೆ ಎಲ್ಲರೂ ಸಹ ಪಕ್ಷದಲ್ಲಿ ಅವರು ಹೋರಾಟ ಮಾಡಿ ಗೆದ್ದು ಬಂದಿದ್ದಾರೆ. MLAಗಳು ಗೆದ್ದು ಬಂದ ಮೇಲೆ ಅವ್ರಿಗೂ ಸಹ ಆಸೆ ಆಕಾಂಕ್ಷೆಗಳಿರ್ತದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಜನಗಳು ಆಸೆ ಪಡ್ತಾರೆ. ಅಧಿಕಾರದಲ್ಲಿದ್ದಾಗ ನಮ್ಮ ಅವ್ರು ಆಸೆ ಪಡ್ತಾರೋ ಬಿಡ್ತಾರೋ ಕಾನ್ಸ್ಟಿಟ್ಯೂನ್ಸಿ ಜನ ಎಲ್ಲ ಹೇಳಕ್ಕೆ ಬರ್ತಾರೆ. ಯಾರಿಗೂ ಕೂಡ ನೈತಿಕತೆ ಸೈದ್ಧಾಂತಿಕತೆ ಯಾರಿಗೂ ಇಲ್ಲ. ಅಧಿಕಾರ ಒಂದೇ ಬಹುಮುಖ್ಯ. ಪ್ರತಿಯೊಬ್ಬರು ಕೂಡ ತಾವು ಕೆಜೆಪಿಲಿ ಗುರುತಿಸ್ಕೋತೀವಿ ಅನ್ನೋರು ಕೂಡ ರಾಜೀನಾಮೆ ಕೊಡಲ್ಲ, ಮಂತ್ರಿಗಳಾಗಿರ್ತಾರೆ. ನಾವು ಬಿಜೆಪಿ ಅಂತಾರೆ, ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಕೋತೀರಿ. ತಾವು ಕೆಜೆಪಿ ಬೆಂಬಲಿತ ಬಿಜೆಪಿ ಸರ್ಕಾರ. ಏನಿದು ಗೊಂದಲ? ಇದನ್ನೆಲ್ಲ ಮಾಡೋದಕ್ಕೆ ಮತ ಹಾಕಿದ್ದಾರೆ ಜನಕ್ಕೆ. ನಿಮಗೆ ಆ ರೀತಿ ಸಮಸ್ಯೆ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿ. ತಾವು ಈಗಲೂ ಕೂಡ ಬಿಜೆಪಿ ಪಕ್ಷದ MLC ಆಗಿದ್ದೀರಿ. BJPಯಿಂದ MLC ಆಗಿರೋದಕ್ಕೋಸ್ಕರನೇ ಪಕ್ಷದ ಗೌರವ ಘನತೆಯನ್ನು ಉಳಿಸಿ ನಾನು ಈ ಪಕ್ಷಕ್ಕೆ ಬಂದ ದಿನದಿಂದಲೇ ಪಕ್ಷದ ಗೌರವಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ. ಪಕ್ಷವನ್ನು ಬೀದಿನಲ್ಲಿ ಹರಾಜಾಗ್ತಾಯಿದ್ರು, ಸರ್ಕಾರ ಹರಾಜಾಗ್ತಾ ಇದ್ದದನ್ನು ನನ್ನ ಪ್ರಾಣ ಒತ್ತೆ ಇಟ್ಟು ಉಳಿಸಿದ್ದೀನಿ. ಅದನ್ನು ನಾನು ಕೆಲಸ ಮಾಡಿದ್ದೇನೆ. ಕೆಲಸ ಮಾಡ್ದೇನೆ ನಾನೇನು. ಈಗ ಯಡಿಯೂರಪ್ಪನವ್ರ ಪಾರ್ಟಿಲಿ ಇಲ್ವಲ್ಲ, ಈಗ ಯಡಿಯೂರಪ್ಪನವ್ರು ನಿಮ್ಮ ನಾಯಕರ ಅಂತ ಯಾಕೆ ಹೇಳ್ಕೊತೀರಿ? ರಾಜಕಾರಣದಲ್ಲಿ ನಾವೊಬ್ಬರನ್ನ ಯಾರಾದ್ರೂ ಒಂದು ಸಹಾಯ ಮಾಡಿದರೆ ಆ ಸಹಾಯವನ್ನು ಮರಿತಕ್ಕಂಥ ಕೃತಜ್ಞ. ನೋಡಿ, ನೀವು ನಾಯಕ ಅಂತ ಒಬ್ಬ ವ್ಯಕ್ತಿ, ನಾನು ನಂಬಿದವ್ರನ್ನ ಕೊನೆಯವರೆಗೂ ನಂಬತಕ್ಕಂಥ. ಹಾಗಾದ್ರೆ ತಾವು ಕೆಜೆಪಿಗೆ ಹೋಗಬೇಕು. ತಾವು ಬಿಜೆಪಿ ಪಕ್ಷವನ್ನು ಬಿಡಬೇಕು. ಕೆಜೆಪಿಗೆ ಹೋಗ್ಬೇಕಾ ಬಿಡಬೇಕಾ ಅನ್ನೋದು ಮುಂದಿನ ದಿನಗಳಿದೆ, ಇದೆ ಅದು. ಆದರೆ ಇವತ್ತು ನಾನು ಯಾವುದೇ ನೋಡಿ, ನನಗೆ ಅವರೊಬ್ಬ ಆದರ್ಶ ಅನ್ನೋದು ಬೇರೆ ರೀತಿ. ನನ್ನ ನಾಯಕನೇ ಅವರನ್ನು ಈಗಲ್ಲ ಮುಂದೇನೂ ಕೂಡ ಅವರ ನಾಯಕತ್ವದಲ್ಲೇ ನಾನು ಮುಂದುವರಿತೀನಿ ಅನ್ನೋದು ಬೇರೆ. ಆ ನಾಯಕತ್ವ ಅನ್ನೋದು ಅದು ಪಕ್ಷ ಬದಲಾದಾಗೆ ಅದು ಕೂಡ ಬದಲಾಗುತ್ತೆ. ಆದರೆ ತಾವು ಇರುವ ಪಕ್ಷ ಬೇರೆ, ನಿಮ್ಮ ನಾಯಕರಿರೋ ಪಕ್ಷ ಬೇರೆ. ಇದು ಯಾವ ರೀತಿಯ ರಾಜಕಾರಣ? ಎಲ್ಲೇ ಇದ್ದರೂ ಸಹ ಒಬ್ಬ ನಾಯಕನ ಮೇಲೆ ವಿಶ್ವಾಸ, ಪ್ರೀತಿ, ಅಭಿಮಾನ ಇರ್ತಕ್ಕಂಥದ್ದು ಎಲ್ಲ ರಾಜಕಾರಣಿಗಳಲ್ಲೂ ಇದೆ. ಎಲ್ಲ ರಾಜಕಾರಣಿಗಳಿಗೂ ಇವತ್ತಿನ ದಿವಸ ಒಬ್ಬ ರಾಜಕೀಯ ಗುರು ಅಥವಾ ರಾಜಕೀಯ ಅದು ಬೇರೆದೇ ಸ್ಥಿತಿ. ಪುಟ್ಟಸ್ವಾಮಿ ಅವರೇ, ತಾವು ಹಿರಿಯರಿದ್ದು ತಮಗೆ ಅರ್ಥ ಆಗುತ್ತೆ. ತಮಗೆ ಬಿಜೆಪಿ ಪಕ್ಷ ಕೂಡ ಪದೇ ಪದೇ ಹೇಳ್ತು, ಇಲ್ಲಿ ಹೊರಗಡೆಯಿಂದ ಎಲ್ಲೆಲ್ಲಿಂದ ಬಂದವರೆಲ್ಲ ಸೇರಿ ಅಧಿಕಾರ ಅನುಭವಿಸಿ ಬಿಜೆಪಿ ಪಕ್ಷವನ್ನು ಈ ಮಟ್ಟಕ್ಕೆ ಮಾಡಿಟ್ರು. ಅದಕ್ಕೆಲ್ಲ ಕಾರಣಕರ್ತರ ಇವರು. ಅದಕ್ಕಾಗಿ ಕಿತ್ತಾಕ್ತಾ ಇದೀವಿ ಎಲ್ಲ ಬಂದು ಅಧಿಕಾರಕ್ಕೆ ಬಿಜೆಪಿ ಸರ್ಕಾರ ತರದೇ ಇದ್ದಿದ್ರೆ ಆ ಮಾತು ಹೇಳ್ತಾರಲ್ಲ, ಅವರು ಮಂತ್ರಿ ಆಗ್ತಾ ಇರಲಿಲ್ಲ, ಗೂಟದ ಕಾಸು ಸಿಗ್ತಾ ಇರಲಿಲ್ಲ ಅವ್ರಿಗೆ. ಯಾರಿಗೆ ಹೇಳ್ತಾ ಇದ್ರಿ ಇದನ್ನು? ಅದೇ ನೀವು ಯಾರಿಗೆ ಹೇಳಿದ್ರಿ? ಈಗ ಇದು ಹೊರಗಡೆಯಿಂದ ಬಂದವರೆಲ್ಲ ಸೇರಿ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರಲ್ಲ, ಅವರು ಇವತ್ತು ಉಪಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ, ಅದೆಲ್ಲ ಎಂಜಾಯ್ ಮಾಡ್ತಾ ಇರಲಿಲ್ಲ. ಇವರೇ ಇದ್ದಿದ್ರೆ ಈಗ ಆಯಿತು. ಈಗ ಯಾರು ಬೇಡ ತಾನೇ, ಈಗ ಸ್ವತಂತ್ರವಾಗಿದ್ದಾರೆ. ಕಟ್ಟಿ ಪಕ್ಷ ತಂದು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿಗಳಾಗಲಿ ಯಾರು ಬೇಡ ಅಂತಾರೆ? ಈಗ ಅವ್ರಿಗೆ ಮೆಜಾರಿಟಿ ಇದೆಯಲ್ಲ ಗೌರ್ಮೆಂಟ್ಗೆ, ಇನ್ನೂ ಟೈಮ್ ಇದೆ, ಅವರಿಗೆ ತಗೊಂಡ್ಬರ್ತಾರೆ. ಮೆಜಾರಿಟಿ ಇದೆ, ಯಾರು ಬೇಡ ಅಂತಾರೆ? ಆಗಲಿ, ಇನ್ನೂ 5 ವರ್ಷಕ್ಕೆ ಗೊತ್ತಾಗ್ತದಲ್ಲ. ಇವತ್ತಿನ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಂದಂಥ BJP ಸರ್ಕಾರ. ಅವ್ರಿಗೋಸ್ಕರ ಓಟ್ ಕೊಟ್ಟಿರೋದು. ಯಾವಾಗಲೂ ಒಬ್ಬ ನಾಯಕ ದಂಡನಾಯಕ ಅಂತಿರ್ತಾನೆ ಸೈನ್ಯದಲ್ಲೂ ಸಹ. ಆ ನಾಯಕಂದು ಪಾತ್ರ ಜಾಸ್ತಿ. ಆ ಪಾತ್ರದಲ್ಲಿ ಯುದ್ಧ ಗೆದ್ದಾಗ ಆ ನಾಯಕನ ಗೌರವನೇ ಹೊರತು ಬೇರೆಯವ್ರದ್ದಲ್ಲ. ರೈಟ್. ಈಗ ಪುಟ್ಟಸ್ವಾಮಿ ಅವರು ಕೂಡ ಯಾವುದೇ ಕಾರಣ ಇಲ್ಲದೆ ತಮ್ಮನ್ನು ಮಂತ್ರಿಮಂಡಲದಿಂದ ವಜಾ ಮಾಡಿದರು. ರಾಜ್ಯಪಾಲರಿಗೆ ಕಳಿಸಿದ್ರು, ರಾಜ್ಯಪಾಲ ಅಕ್ಸೆಪ್ಟ್ ಮಾಡಿಕೊಂಡ್ರು. ತಾವು ಅದಕ್ಕೆ ಹೋಗಿ ಯಾವುದೇ ರೀತಿಯ ಯಾಕೆ ಕಿತ್ತಾಕಿದ್ರಿ ನನ್ನನ್ನು ಅಂತ ಕೇಳಲಿಲ್ಲ. ಪಕ್ಷದ ಅಧ್ಯಕ್ಷರ ಜೊತೆ ಮಾತಾಡಿಲ್ಲ. ನಿಮ್ಮ ಪಾಡಿಗೆ ನೀವಿದ್ರಿ ಯಡಿಯೂರಪ್ಪನವ್ರ ಜೊತೆ. ಆದರೆ ಇನ್ನೂ BJP ಪಕ್ಷದಲ್ಲೇ ಇದ್ದೀರಿ. ತಾವು ಸ್ವಾಭಿಮಾನಿ ಆಗಿದ್ದರೆ BJP ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅವರ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾಕೆ ಹೊರಗೆ ಬರಬಾರ್ದು? ಅವ್ರದ್ದಲ್ಲ MLC ಅದು. ನಾನು ಸಹ ಮಾಡಿರ್ತಕ್ಕಂಥ ಪಕ್ಷಕ್ಕೆ ದುಡ್ದಿರ್ತೀನಿ. ಆ ದುಡ್ದಿರ್ತಕ್ಕಂಥದ್ದಕ್ಕೆ MLC ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡೋಗಿ ಇವರೇನು ನನಗೆ ಕೊಟ್ಟಿಲ್ಲ, ಇವ್ರಿಗೆ ತೊಗೊಂಡೋಗಿ ಕೊಡೋದಕ್ಕೆ. ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಈ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಿದ್ದೀನಿ. ಆ ಪಕ್ಷದ ನನ್ನ ಸೇವೆಗೆ ಗುರುತಿಸಿ MLC ಕೊಟ್ಟಿದ್ದಾರೆ. ಆ MLC ಕೊಟ್ಟದ್ದು ಇವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟೇ ನನಗೂ ಅಧಿಕಾರ ಇದೆ. ಅದೇ ನನಗೆ ವ್ಯಥೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನೊಬ್ಬ ಸದಸ್ಯನಾಗಿದ್ದು, ಮಂತ್ರಿ. ನೀವು ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದ ಕೆಲಸ ನಿರ್ವಹಿಸಬೇಕಲ್ಲ ಪುಟ್ಟಸ್ವಾಮಿ ಅವರು, ಹೇಗೆ ಮಾಡ್ತೀರಿ? ನಾನು ಏನು ಮಾಡಿದ್ದೆ? ನಾನು ಎಲ್ಲ ಅಲ್ಲಿ ಸದನದಲ್ಲಿ ಮಾತನಾಡ್ತಕ್ಕಂಥದ್ದು ವಿಷಯ ಆಧಾರಿತವಾಗಿ ಮಾತನಾಡಬೇಕು. ನೀವು ವಿಪ್ ಕೊಟ್ಟಾಗ ಯಾರ ಪರ ಇರ್ತೀರಿ? ವಿಪ್ ಕೊಟ್ಟಾಗ ನಾನು BJP ಪರವಾಗಿ ಓಟ್ ಹಾಕ್ತೀನಿ. ಅದರಲ್ಲಿ ಏನಿದೆ? ಸೊ BJP ಪರವಾಗಿ ನಿಲ್ತೀರಿ. ಸೊ ಮುಂದಿನ 6 ವರ್ಷಗಳ ಅವಧಿ ಇದೆ. ನೀವು ಇತ್ತೀಚೆಗಷ್ಟೇ ಆಗಿದ್ದೀರಿ MLC. ಹಾಗಾದ್ರೆ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ತಾವು BJP ಪರ ಇರ್ತೀರಿ. ರಾಜಕಾರಣದ ಬದಲಾವಣೆಯಲ್ಲಿ ಏನೇನಾಗ್ತದೆ ಅಂತ ಈಗಲೇ ಊಹೆ ಅಲ್ಲ, ಬೇರೆ ಬದಲಾವಣೆಗಳು ಏನೇ ಆದ್ರೂ ತಮ್ಮ ಶಾಸಕ ಸ್ಥಾನ ಏನು ಅಬಾಧಿತ ತಾನೆ? ಅದು ಅಪಾದಿತ. ಆದರೆ ಹೇಗಿರಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭಕ್ಕೆ ಹೊಂದ್ಕೊಂಡು. ಸೊ ಮುಂದಿನ ಚುನಾವಣೆಯಲ್ಲಿ ನೀವು ಬೆಂಬಲ ಯಾರಿಗೆ? ನಿಮ್ಮ ಚುನಾವಣೆ ಪ್ರಚಾರ ಯಾರಿಗೆ? ನಿಮ್ಮ ರಾಜಕಾರಣಿಯಾಗಿ ನೀವು ಯಾರನ್ನು ಬೆಂಬಲಿಸ್ತಾ ಹೋಗ್ತೀರಿ? ನೋಡೋಣ ಮುಂದೆ. KJP ಬೆಂಬಲಿಸ್ತೀರಿ, ಯಡಿಯೂರಪ್ಪನವ್ರು ಬೆಂಬಲಕ್ಕೆ ಹೋಗ್ತೀರಿ? ಬಂದಾಗ ಅಥವಾ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಬಂದಾಗ
ಏನೇನು ಆ ಸಂದರ್ಭದ ಬರ್ತದೋ ನೋಡೋಣ, ಈಗಲೇ ಆಗಿ ಹೇಳೋದು ಅದನ್ನು. ಸೊ ತಕ್ಷಣಕ್ಕಾಗಿ ತಾವು ಯಡಿಯೂರಪ್ಪನ ನಾಯಕತ್ವದಲ್ಲೇ ಒಪ್ಕೊಂಡಿದ್ದೀರಿ? ಅಲ್ಲ, ಯಡಿಯೂರಪ್ಪನವರು ನನ್ನ ನಾಯಕರು ಅಂತ ಒಪ್ಪಿದ್ದೀನಿ, ಆದರೆ ಬಿ ಜೆ ಪಿಯ ಪಕ್ಷದಲ್ಲಿ ನಾನು ಇವತ್ತೂ ಇದ್ದೀನಿ. ಇದನ್ನು ಹಾಗಾದರೆ ಯಡಿಯೂರಪ್ಪನ ಈಶ್ವರಪ್ಪನವ್ರಿಗೆ ತಿಳಿಸಿದಿರಿ? ಅವ್ರ ಜೊತೆ ಮಾತಾಡಿದಿರಿ ಪಕ್ಷದ ಅಧ್ಯಕ್ಷರ ಜೊತೆ? ತಿಳಿಸೋ ಅವಶ್ಯಕತೆ ಏನಿದೆ? ಈಗ ಅವರು ಈಗ ಮುಖ್ಯಮಂತ್ರಿಗಳು ತೆಗೆದರು, ಇವರು ನಮ್ಮ ಅಧ್ಯಕ್ಷರು ತೆಗೆದಿದ್ದಾರೆ. ಆ ತೆಗಿತಕ್ಕಂಥ ಕಾಲದಲ್ಲಿ ನಾನು ಹೋಗಿ ದೈನ್ಯ ಗುಡ್ಡೆ ಇಕ್ಕೋರಲ್ಲ. ಹಗಲೊತ್ತು ಇವತ್ತು ಒಂದು ಕಡೆ ಇರ್ತಾರೆ, ರಾತ್ರಿ ಹೊತ್ತು ಇನ್ನೊಬ್ಬರ ಹತ್ರ ಇರ್ತಾರೆ, ಮಧ್ಯಾಹ್ನ ಇನ್ನೊಬ್ಬರ ಹತ್ರ ಇರ್ತಾರೆ. ಅಂಥವರೆಲ್ಲ ಬಿ ಜೆ ಪಿನಲ್ಲಿ ನೋಡ್ತಾ ಇದ್ದಾರೆ ಬೆಳಿಗ್ಗೆ ಇದ್ದರೆ ಏನೇನು ನಡೀತಾ ಇದೆ ಅಂತ. ಆದರೆ ನನ್ನನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ನಾನು ಅದಕ್ಷನ ಅಪ್ರಾಮಾಣಿಕನ? ಸತ್ಯವಾಗಿ ಧರ್ಮವಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ನಾನು 5.5 ತಿಂಗಳು ಕೆಲಸ ಮಾಡಿದ್ದೀನಿ. ಯಾವ ರೆಕಾರ್ಡ್ ಬೇಕಾದ್ರೂ ತೋರಿಸ್ಲಿ. ಅದಕ್ಕೆ ತಮಗೆ ಒಂದು ಉದಾಹರಣೆ ನೀವು ಒಪ್ಪೋದಾದರೆ 2 ಉದಾಹರಣೆಗಳು ಕೊಡ್ತೀನಿ. ನಾನು ಸಂಕಲ್ಪ ಮಾಡಿದ್ದು ಎಲ್ಲ ಶೋಷಿತ ವರ್ಗಗಳಿಗೆ ಕೋಆಪರೇಟಿವ್ ಸೊಸೈಟಿನಲ್ಲಿ ಮೆಂಬರ್ ಆಗದೇ ಇದ್ದರೆ ಮೆಂಬರ್ಶಿಪ್ ಕೊಡಿಸ್ಬೇಕು. ಶೂನ್ಯ ಬಡ್ಡಿ ಮತ್ತು 1% ಬಡ್ಡಿ ದರದಲ್ಲಿ ಎಲ್ಲರೂ ಕೆಲವರೇ ಪ್ರಯೋಜನ ಪಡಿತಾಯಿದ್ರು. ಅದನ್ನು ನಾನು ಕೆಳ ಹಂತದಿಂದ ಹಂಚ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನು ಕೊಟ್ಟು ಮಾರ್ಚಿಂದ ಈಚೆಗೆ 5 ತಿಂಗಳಲ್ಲಿ 8,30,000ಕ್ಕೆ ಅತಿ ಸಣ್ಣ ರೈತರಿಗೆ ಬಡವರಿಗೆ ಸಾಲ ಕೊಟ್ಟಿದ್ರೆ, ಒಂದು ಭಾಳ ಮುಖ್ಯವಾದ್ದು 7,45,000 ಅತಿ ಸಣ್ಣ ರೈತರಿಗೆ ಕೊಡಿಸಿದ್ದೀನಿ. 90.37% ಬಡವ್ರಿಗೋಸ್ಕರ ಸಾಲ ಸಿಕ್ಕಿದೆ ಈ ವರ್ಷ, ಈ 5 ತಿಂಗಳಲ್ಲಿ. ಅವರು ಇವತ್ತು 1%, 0% ಇದೆಯಲ್ಲ ಬೆನಿಫಿಟ್ಟು, ಅದನ್ನು ಬಡವರು ತಲುಪಿಸಿದ್ದೀನಿ. ಇದೇ ನನಗೆ ತೃಪ್ತಿ. ರೈಟ್. ನೀವಿದ್ದ ಅವಧಿಯಲ್ಲಿ ಸರ್ಕಾರ ನಡೀತಾ ಇತ್ತಾ? ಈಗ ನಡೀತಾ ಇದೆಯೋ ನಡೀತಾ ಇಲ್ವೋ? ಸರ್ಕಾರ ನಡೀತಾ ಇರ್ತಕ್ಕಂಥದ್ದನ್ನು ಸರ್ಕಾರ ಇದೆ, ಸರ್ಕಾರ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಜನತೆಗೆ ಗೊತ್ತಿದೆ. ನಾನು ಕ್ಯಾಬಿನೆಟ್ನಲ್ಲಿದ್ದು ಆ ನೀಚ ಕೆಲಸಕ್ಕೆ ಹೋಗೋದಿಲ್ಲ. ಅದು ನನಗೂ ಸ್ವಲ್ಪ ಆತ್ಮಸಾಕ್ಷಿ ಅನ್ನೋದಿದೆ. ನಾನು ಅದನ್ನು ಹೇಳಿದರೆ ಜನತೆ ತೀರ್ಮಾನ ಮಾಡೋರು ಇವತ್ತು ಯಾವ ಥರ ಕೆಲಸ ನಡೀತಾ ಇದೆ ಅಂತ. ಆದರೆ ನನ್ನ ಇಲಾಖೆ ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ನಡೆಸಿದ್ದೀನಿ. ಮುಂದಿನ ದಿನಗಳಲ್ಲಿ KJP ಸ್ಥಾನ ಏನು, BJP ಸ್ಥಾನ? ಅದು ರಾಜಕೀಯ ಸ್ಥಾನಗಳು ಜನತೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂತ ಫಿಕ್ಸ್ ಮಾಡ್ತಾರೆ. ತಮ್ಮ ಪ್ರಕಾರ ಅಲ್ಲ, ನನ್ನ ಪ್ರಕಾರ ನಾನು ಈಗಲೇ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಜನತೆನೇ ತೀರ್ಮಾನ ಮಾಡ್ತಾರೆ ಅವರ ಪೊಸಿಷನನ್ನು. ರೈಟ್. ಪುಟ್ಟಸ್ವಾಮಿ ಅವರೇ, ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.